ಆಂಗ್ಸೈಟಿ ಅನ್ನೋದು ಎಷ್ಟೋ ಜನರಿಗೆ ಕಾಡುವಂಥ ಸಮಸ್ಯೆ. ಕೈಗಳು ನಡುಗ್ತವೆ, ಕಾಲುಗಳು ನಡುಗ್ತವೆ, ಅಥವಾ ಇಂಥ ಸಮಸ್ಯೆಗಳಿಗೆ ಇಂಥದ್ದೇ ಕಾರಣಗಳು ಅಂತ ಎಲ್ಲ ಸತ್ಯೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದರಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ, ಆಂಗ್ಸೈಟಿ ಆಗ್ತಾ ಇದ್ದಾಗ ನಿಮ್ಮ ಉಸಿರು ನಿಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಇವುಗಳನ್ನು ಡೀಪರಾಗಿ ಟ್ರೀಟ್ ಮಾಡ್ಕೊಳ್ಬೇಕಂತಾದರೆ ಸೈಕೋಥೆರಪಿ ಮಾಡಿಸ್ಕೊಳ್ಳೇಬೇಕು. ಎಲ್ರಿಗೂ ನಮಸ್ಕಾರ. ನಾನು ಅಕ್ಷರ ದಾಮ್ಲೆ, ಸೈಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಆಂಗ್ಸೈಟಿ ಅನ್ನೋದು ಎಷ್ಟೋ ಜನರಿಗೆ ಕಾಡುವಂಥ ಸಮಸ್ಯೆ. ಆಂಗ್ಸೈಟಿ ಆದಾಗ ಏನು ಮಾಡಬೇಕು, ಅಥವಾ ಆಂಗ್ಸೈಟಿ ಅಂದರೆ ಏನು ಅನ್ನೋದೇ ಎಷ್ಟೋ ಜನರಿಗೆ ಅರ್ಥ ಆಗಿರೋದಿಲ್ಲ. ಸಾಧಾರಣವಾಗಿ ನಮಗೆ ಬೇರೆ ಬೇರೆ ರೀತಿಯಾದಂಥ ಸಿಚುವೇಶನ್ಗಳಲ್ಲಿ, ಉದಾಹರಣೆಗೆ ಏಕಾಏಕಿ ನಿಮಗೆ ಒಂದು ಸ್ಟೇಜಿನ ಮೇಲೆ ಹೋಗಿ ಮಾತಾಡಬೇಕು ಅಂತಾದರೆ ಆಂಗ್ಸೈಟಿ ಆಗಬಹುದು. ಆಂಗ್ಸೈಟಿ ಅನ್ನೋದು ಹೇಗಿರ್ತದೆ? ಕೈಗಳು ನಡುಗ್ತವೆ, ಕಾಲುಗಳು ನಡುಗ್ತವೆ, ಉಸಿರಾಟ ಜೋರಾಗಿ ಆಗ್ಲಿಕ್ಕೆ ಶುರು ಆಗ್ತದೆ, ಎದೆ ಹೊಡ್ಕೊಳ್ಳೋದು ಜಾಸ್ತಿ ಆಗ್ತದೆ. ಹೀಗೆ ಬೇರೆ ಬೇರೆ ರೀತಿಯಾದಂತಹ ಲಕ್ಷಣಗಳನ್ನು ನಾವು ನೋಡಿದಾಗ ಅದು ಬಹುಶಃ ಆಂಗ್ಸೈಟಿ ಅಂತ ನಾವು ಹೇಳಬಹುದು. ಸೊ ಆಂಗ್ಸೈಟಿ ಅಂತ ಇದ್ದಾಗ ನಾವು ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು, ಅಥವಾ ಆಂಗ್ಸೈಟಿ ಆಗೋದು ತಪ್ಪ ಅಂತ ಕೇಳಿದ್ರೆ ಆಂಗ್ಸೈಟಿ ಆಗೋದು ತಪ್ಪಲ್ಲ, ಆದರೆ ಅವುಗಳನ್ನು ರೆಗ್ಯುಲೇಟ್ ಮಾಡಿಕೊಂಡು ನಾವು ಮುಂದುವರಿಬೇಕಾದಂಥ ಅಗತ್ಯ ಇದೆ. ಉದಾಹರಣೆಗೆ ನನ್ನ ಒಬ್ಬರು ಕ್ಲೈಂಟು ಹೇಳ್ತಾ ಇದ್ರು, ನಾನು ಒಬ್ಬರ ಜೊತೆಗೆ ಮಾತಾಡಬೇಕಂತಂದರೆ ನನಗೇನೂ ಸಮಸ್ಯೆ ಇಲ್ಲ, ಒಬ್ಬರು ಅಥವಾ ಇಬ್ಬರ ಜೊತೆಗೆ ಇನ್ನೇ 1-to-1 ಇಂಟ್ರ್ಯಾಕ್ಷನಲ್ಲಿ ನನಗೆ ಯಾವತ್ತೂ ಸಮಸ್ಯೆ ಆಗೋದಿಲ್ಲ, ಆದರೆ ಒಂದು ದೊಡ್ಡ ಮಟ್ಟಿನ ಆಡಿಯನ್ಸ್ ಮುಂದೆ ನಿಂತು ಮಾತಾಡಬೇಕಂತಂದರೆ ನಂಗೆ ಕೈ ನಡುಗ್ತದೆ, ಕಾಲು ನಡುಗ್ತದೆ ಅಂತ. ಏನೇ ನನ್ನದೇ ಫೀಲ್ಡಿನ ಬಗ್ಗೆ ಇರ್ಬೋದು, ನನ್ನ ಬಗ್ಗೆನೇ ಇರ್ಬೋದು, ಅಥವಾ ನನಗೆ ಗೊತ್ತಿರೋ ವಿಷಯದ ಬಗ್ಗೆನೇ ಮಾತಾಡಬೇಕು ಅಂತಾದರೂ ಆಂಗ್ಸೈಟಿ ಆಗ್ತದೆ ಅಂತ. ಯಾಕೆ ಹೀಗಾಗ್ತದೆ? ಈ ಥರದ ಸಂದರ್ಭಗಳಲ್ಲಿ ಅದಕ್ಕೂ ಬೇರೆ ಬೇರೆ ಕಾರಣಗಳಿದೆ. ಸಾಧಾರಣವಾಗಿ ನಮಗೆ ಮನಃಶಾಸ್ತ್ರದಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ, ಇಂಥ ರೋಗ ಲಕ್ಷಣಕ್ಕೆ ಅಥವಾ ಇಂಥ ಸಮಸ್ಯೆಗಳಿಗೆ ಇಂಥದ್ದೇ ಕಾರಣಗಳು ಅಂತ ಎಲ್ಲ ಸತ್ಯೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಂಗ್ಸೈಟಿ ಅನ್ನೋದು ಕಾಣಿಸ್ತಾ ಇರುವಂಥ ಸಮಸ್ಯೆ, ಆದರೆ ಅದರ ಹಿಂದೆ ಅಡಗಿರುವಂಥ ಕಾರಣಗಳು ಅಥವಾ ರೂಟ್ ಕಾಸ್ಗಳು ಬೇರೆ ಬೇರೆ ಇರಬಹುದು. ಆದರೆ ಸ್ಥೂಲವಾಗಿ ನೋಡಿದ್ರೆ ಎಲ್ಲೋ ಒಂಥರ ಅಂಜಿಕೆ ಇರ್ಬೋದು, ಅಥವಾ ಅಳುಕಿರ್ಬೋದು, ಅಥವಾ ಇನ್ಫೀರಿಯಾರಿಟಿ ಇರ್ಬೋದು, ಅಥವಾ ನಾನೆಲ್ಲಿಯಾದರೂ ತಪ್ಪು ಮಾಡಿದರೆ ಅನ್ನುವಂಥ ಕನ್ಸರ್ನ್ ಇರ್ಬೋದು. ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಮಗೆ ಆಂಗ್ಸೈಟಿ ಆಗ್ತದೆ. ಇಂಥ ಸಂದರ್ಭಗಳಲ್ಲಿ ನಮಗೆ ಆ ಆಂಗ್ಸೈಟಿಯ ಮೂಲಕ್ಕೆ ಹೋಗಿ ಅವುಗಳನ್ನು ಟ್ರೀಟ್ ಮಾಡಿಕೊಂಡು ಹೊರಗೆ ಬರೋದು ನಿಜವಾಗಿ ಒಳ್ಳೆಯ ವಿಧಾನ. ಅದಕ್ಕೆ ಸೈಕೋಥೆರಪಿಗೆ ಹೋಗಬೇಕಾದಂಥ ಅಗತ್ಯ ಇದೆ. ಆದರೆ ಮಾಮೂಲಾಗಿ ನಿಮಗೆ ಸಣ್ಣ ಮಟ್ಟಿನ ಆಂಗ್ಸೈಟಿ ಬರ್ತಾ ಇದೆ, ಬಟ್ ಅದನ್ನು ಹೇಗೋ ಮ್ಯಾನೇಜ್ ಮಾಡಬೇಕು ಅಂತಿದ್ದಾಗ ಏನೆಲ್ಲ ಮಾಡ್ಬೋದು? ಈ ಒಂದಿಷ್ಟು ಸ್ಟೆಪ್ಗಳನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ಒಂದನೇದು, ಯಾವುದೇ ಟೈಮಿಗೆ ನಿಮಗೆ ಆಂಗ್ಸೈಟಿ ಆಗ್ತಾ ಇದೆ ಅಂತಾದರೆ ಸಾಧ್ಯ ಆದಷ್ಟು ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಕೂತ್ಕೊಳ್ಬೋದು ಅಂತಾದರೆ ಫಸ್ಟ್ ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಕೂತ್ಕೊಂಡಾದ ಮೇಲೆ ಹೀಗೆ ನೇರವಾಗಿ ಕೂತ್ಕೊಂಡು ದೀರ್ಘವಾಗಿ ಉಸಿರು ತಗೊಳ್ತಾ ನಿಧಾನವಾಗಿ ಉಸಿರು ಬಿಡಿ. ಇದರಲ್ಲೂ ಕೂಡ ಒಂದು ಉಪಾಯ ಏನು ಮಾಡ್ಬೋದು ಅಂದರೆ, ಉಸಿರನ್ನು ಮೂಗಿನಿಂದ ತಗೊಳ್ಳಿ, ಬಾಯಿಯಿಂದ ಉಸಿರು ಬಿಡಿ. ಆವಾಗ ದೇಹ ತನ್ನಿಂತಾನೇ ಒಂದಷ್ಟು ಮಟ್ಟಿಗೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಇದಲ್ಲದೆ ಇನ್ನೂ ಒಂದೇನು ಮಾಡ್ಬೋದು ಅಂತಾದರೆ, ನಿಮ್ಮ ಈ ಬೆರಳುಗಳನ್ನು ನಿಮ್ಮ ಕಿವಿಯ ಹಿಂದೆ ಕತ್ತಿನ ಭಾಗದಲ್ಲಿ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿ ಇಟ್ಕೊಂಡಿದ್ರು ನಿಮಗೆ ಆಂಗ್ಸೈಟಿ ನಿಧಾನವಾಗಿ ಕಡಿಮೆ ಆಗಲಿಕ್ಕೆ ಶುರು ಆಗ್ತದೆ. ಅದು ಮಾತ್ರ ಅಲ್ಲ, ಕೈ ಕಾಲು ನಡುಗ್ತಾ ಇದೆ ಅಂತಾದರೆ ಗಟ್ಟಿಯಾಗಿ ಕಾಲುಗಳನ್ನು ನೆಲದ ಮೇಲೆ ಊರುವ ಮೂಲಕವೂ ನಿಮ್ಮ ನಡುಕಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಎಷ್ಟೋ ಜನ ಒಂದು ತಪ್ಪು ಮಾಡ್ತಾರೆ, ಅದೇನು ಅಂತಂದರೆ ಆಂಗ್ಸೈಟಿ ಆಗ್ತಾ ಇದ್ದ ಹಾಗೆಯೇ ನೀರು ಕುಡಿತಾರೆ. ಇದರಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ, ಆಂಗ್ಸೈಟಿ ಆಗ್ತಾ ಇದ್ದಾಗ ನಿಮ್ಮ ಉಸಿರು ನಿಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನೀರು ಕುಡಿದ್ರೆ ಕೆಲವು ಸರ್ತಿ ನೀವು ಉಸಿರು ತಗೊಳ್ತಾ ಇರುವಾಗಲೇ ನೀರಿನ ಕಣಗಳು ನಿಮ್ಮ ಶ್ವಾಸಕೋಶದೊಳಗೆ ಹೋಗುವಂಥ ಸಾಧ್ಯತೆ ಇರ್ತದೆ. ಅದರಿಂದ ನ್ಯೂಮೋನಿಯಾ ಆಗುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಯಾವುದೇ ವ್ಯಕ್ತಿ ಏದುಸಿರು ಬಿಡ್ತಾ ಇದ್ದಾರೆ ಅಥವಾ ಆಂಗ್ಸೈಟಿ ಆಗ್ತಾ ಇದೆ ಅಂತಂದರೆ ಅವರನ್ನು ಕಾಮ್ ಮಾಡೋದಕ್ಕೆ ನೀರನ್ನು ಇಮಿಡಿಯೇಟಾಗಿ ಕೊಡಬೇಡಿ. ಅವ್ರು ಕಾಮ್ ಆದ ಆಮೇಲೆ ನೀರನ್ನು ಕೊಡಿ. ಯಾಕೆ ಅಂತಂದರೆ, ಇಲ್ಲ ಅಂತಂದರೆ ಬೇರೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳಿದೆ. ಅಷ್ಟು ಮಾತ್ರ ಅಲ್ಲ, ಅದಾದ ಮೇಲೆ ಎಷ್ಟೋ ಸರ್ತಿ ನೀವು ಯಾವ ಸಂದರ್ಭಗಳಿಂದಾಗಿ ಆಂಗ್ಸೈಟಿ ಆಯಿತೋ ಆ ಸಂದರ್ಭಗಳನ್ನು ಫೇಸ್ ಮಾಡೋದಕ್ಕೆ ಮತ್ತೆ ವಾಪಸ್ ಹೋಗಿ. ಆವಾಗ ಏನಾಗ್ತದೆ, ನಿಮಗೆ
ನಿಧಾನವಾಗಿ ಕೆಲವು ವಿಷಯಗಳಲ್ಲಿ ನೀವು ಪ್ರಾಕ್ಟೀಸ್ ಮಾಡುವ ಮೂಲಕವೂ ನಿಮ್ಮ ಆಂಗ್ಸೈಟಿಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಉದಾಹರಣೆಗೆ ಪಬ್ಲಿಕ್ ಸ್ಪೀಕಿಂಗ್ ಅನ್ನುವಂಥದ್ದಕ್ಕೆ ಎಷ್ಟೋ ಸರ್ತಿ ನೀವು ಪ್ರಾಕ್ಟೀಸ್ ಮಾಡಿ ಆಗುವಾಗ ನಿಧಾನವಾಗಿ ನಿಮ್ಮ ಆಂಗ್ಸೈಟಿ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಆಂಗ್ಸೈಟಿ ಆದಾಗ ಅದನ್ನು ರೆಗ್ಯುಲೇಟ್ ಮಾಡಿಕೊಂಡು ಮತ್ತೆ ಅದೇ ಸಿಚುವೇಶನ್ಗಳನ್ನು ನೀವು ಯಾವಾಗ ಕನ್ಫ್ರಂಟ್ ಮಾಡ್ಲಿಕ್ಕೆ ಶುರು ಮಾಡ್ತೀರೋ ಆವಾಗ ನಿಧಾನವಾಗಿ ನಿಮ್ಮ ಆಂಗ್ಸೈಟಿ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ 60 ಸೆಕೆಂಡ್ಸಲ್ಲಿ ನೀವು ಆಂಗ್ಸೈಟಿ ಕಡಿಮೆ ಮಾಡಬೇಕು ಅಂತಂದರೆ ಫಸ್ಟ್ ಕೂತ್ಕೊಳ್ಳಿ, ದೀರ್ಘವಾಗಿ ಉಸಿರಾಡಿ, ಆಮೇಲೆ ನಿಮ್ಮ ಕತ್ತನ್ನು ಪ್ರೆಸ್ ಮಾಡಿ, ಕೈ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ರಿಜಿಡ್ ಮಾಡಬೇಕಾಗಿಲ್ಲ, ಬಟ್ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಯಾವಾಗ ಇಷ್ಟು ಆ್ಯಕ್ಟಿವಿಟಿಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೋ ಆವಾಗ ನಿಧಾನವಾಗಿ ನಿಮ್ಮ ಆಂಗ್ಸೈಟಿ ಕಡಿಮೆ ಆಗ್ತದೆ. ಒಂದು ನೆನಪಿಟ್ಕೊಳ್ಳಿ, ಯಾವೆಲ್ಲ ಕಾರಣದಿಂದ ನಿಮಗೆ ಆಂಗ್ಸೈಟಿ ಆಗ್ತದೋ ಅವುಗಳನ್ನು ಕನ್ಫ್ರಂಟ್ ಮಾಡಬೇಕು ಅನ್ನೋದನ್ನು ನೆನಪಿಟ್ಕೊಳ್ಳಿ. ಮಾತ್ರ ಅಲ್ಲ, ಇವುಗಳನ್ನು ಡೀಪರಾಗಿ ಟ್ರೀಟ್ ಮಾಡ್ಕೊಳ್ಬೇಕಂತಾದರೆ ಸೈಕೋಥೆರಪಿ ಮಾಡಿಸ್ಕೊಳ್ಳೇಬೇಕು. ಅದನ್ನು ಯಾರು ಮನಃಶಾಸ್ತ್ರಜ್ಞರು ನಿಮಗೆ ನಿಮ್ಮ ಆಯ್ಕೆ ಮನಃಶಾಸ್ತ್ರಜ್ಞರ ಹತ್ರ ಹೋಗಿ ಅವುಗಳನ್ನು ಟ್ರೀಟ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.